ವಿಟ್ಲ ಉರಿಮಚ್ಚಲು ಇಲ್ಲಿನ ಲಕ್ಷ್ಮಿ ಫ್ಯೂಯಲ್ ಹತ್ತಿರದಲ್ಲಿ ನಿರ್ಮಾಣಗೊಂಡ ರಾಯಲ್ ಪ್ಲೇ ಸ್ಟೇಡಿಯಂ ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ರೈ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಯುಟಿ ಖಾದರ್ ವಿಧಾನಸಭಾ ಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಇವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕಿ ಶಕುಂತಳಾ ಟಿ ಶೆಟ್ಟಿ, ಎಂಎಸ್ ಮೊಹಮ್ಮದ್ ಮಾಜಿ ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮೋಹನ್ ಭಟ್ ಮಾಲಕರು, ಲಕ್ಷ್ಮಿ ಫ್ಯೂಯಲ್ ಉರಿಮಚ್ಚಲು ವಿಕೆಎಂ ಅಶ್ರಫ್ ಸದಸ್ಯರು, ಪಟ್ಟಣ ಪಂಚಾಯತ್ ಅಶ್ರಫ್ ಮೊಹಮ್ಮದ್ ಪೊನ್ನೊಟ್ಟು ಅಧ್ಯಕ್ಷರು, ಕೇಂದ್ರ ಜುಮಾ ಮಸೀದಿ ವಿಟ್ಲ, ರೇ ಅಶೋಕ್ ರಾಯನ್ ಕ್ರಾಸ್ತಾ ಪ್ರಾಂಶುಪಾಲರು, ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು, ಹಾಜಿ ಮಹಮ್ಮದ್ ಹನೀಫ್ ಗೋಳ್ತಮಚಲು ಅಧ್ಯಕ್ಷರು, ಹಜಾಜ್ ಸ್ಪೋರ್ಟ್ಸ್ ಕ್ಲಬ್ ಗೋಳ್ತಮಚಲು, ರಶೀದ್ ವಿಟ್ಲ ಅಧ್ಯಕ್ಷರು, ಜಯತುಲ್ ಫಲಾಹ್ ಬಂಟ್ವಾಳ, ಶಾಕಿರ್ ಅಳಕೆಮಚಲು ಪ್ರಧಾನ ಕಾರ್ಯದರ್ಶಿ, ಡಿ ಗ್ರೂಪ್ ವಿಟ್ಲ, ಸುಧಾಕರ ಶೆಟ್ಟಿ ಅಧ್ಯಕ್ಷರು, ಸೇವಾ ಸಹಕಾರಿ ಬ್ಯಾಂಕ್ ಇಡ್ಕಿದು ಉರಿಮಚ್ಚಲು, ಪ್ರವೀಣ್ ಕುಮಾರ್ ಶೆಟ್ಟಿ ಅಳಕೆಮಚ್ಚಲು, ಉದ್ಯಮಿ ಬೆಂಗಳೂರು, ಅಬುಬಕರ್ ಪುತ್ತೂರು, ರಿಫೈ ಟ್ರೇಡಿಂಗ್ ಉಪ್ಪಿನಂಗಡಿ, ಸಿದ್ದಿಕ್ ಕಂಬಳಬೆಟ್ಟು ಗ್ರಾಮ ಪಂಚಾಯತ್ ಸದಸ್ಯರು, ವಿಟ್ಲ ಮುಟ್ಟೂರು, ಸಿದ್ದಿಕ್ ಉರಿಮಚ್ಚಲು ಗ್ರಾಮ ಪಂಚಾಯತ್ ಸದಸ್ಯರು ಇಡ್ಕಿದು ಇವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ವಿವಿಧ ಕ್ರೀಡೆಗಳಾದ ಫುಟ್ಬಾಲ್, ಬ್ಯಾಡ್ಮಿಂಟನ್, ಕ್ರಿಕೆಟ್, ವಾಲಿಬಾಲ್ ಸೇರಿದಂತೆ ಇನ್ನಿತರ ಕ್ರೀಡೆಗಳಿಗೆ ಅನುಗುಣವಾಗಿ ವಿವಿಧ ವಿನ್ಯಾಸದ ವಿನೂತನ ಶೈಲಿಯ ಇಂಡೋರ್ ಸ್ಟೇಡಿಯಂ ಲಭ್ಯವಿದ್ದು, ಕ್ರೀಡಾಪಟುಗಳಿಗೆ ವಿಟ್ಲ ಪರಿಸರದಲ್ಲಿ ಒಂದು ಒಳ್ಳೆಯ ಸೌಲಭ್ಯ ಸಿಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಭೇಟಿ ನೀಡಿ. ರಾಯಲ್ ಪ್ಲೇ ಸ್ಟೇಡಿಯಂ, ಲಕ್ಷ್ಮಿ ಫ್ಯೂಯಲ್ ಹತ್ತಿರ, ಉರಿಮಚ್ಚಲು, ವಿಟ್ಲ ಪುತ್ತೂರು ರಸ್ತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686340262. ರಾಯಲ್ ಪ್ಲೇ ಉರಿಮಚ್ಚಲು ಇದರ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಸಾರ್ವಜನಿಕ ಬಂಧುಗಳೇ, ಕ್ರೀಡಾ ಅಭಿಮಾನಿಗಳೇ, ಕ್ರೀಡಾಪಟುಗಳೇ, ಬಹುಶಃ ಕಳೆದ ಹಲವಾರು ವರ್ಷಗಳ ಕನಸಾಗಿದ್ದು ಕೊಂಡು ಈ ಒಂದು ವಿಟ್ಲ ಕಬಕ ಭಾಗದ ಮಧ್ಯದಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕ ಒಂದು ಕ್ರೀಡಾಂಗಣದ ವ್ಯವಸ್ಥೆ ಆಗಬೇಕೆಂಬ ಒಂದು ಮನಸ್ಸು ಎಲ್ಲರ ಮನಸ್ಸಲ್ಲಿ ಇತ್ತು. ಅದರ ಒಂದು ಆಸೆ ಅಂತ ಹೇಳ್ಬೋದು. ಆಸೆಗೆ ಪೂರಕವಾಗಿ ನಮ್ಮೆಲ್ಲರ ಆತ್ಮೀಯ ಮಿತ್ರ, ಹಲವಾರು ಉದ್ಯಮದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ, ಬೆಂಗಳೂರಿನಲ್ಲಿ ಹಲವಾರು ಉದ್ಯಮ ಮಾಡುವ ಮೂಲಕ ರಾಯಲ್ ಗ್ರೂಪ್ ಎಂಬ ಸಂಸ್ಥೆಯನ್ನು ನಡೆಸುವ ಮೂಲಕ ಇದೀಗ ಅವರ ಸ್ವಂತ ಊರಾದ ವಿಟ್ಲದ ಪರಿಸರದ ಉರಿಮಚ್ಚಲಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪ್ಲೇ ಗ್ರೌಂಡನ್ನು ಅವರು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಇಡಿಕಿದು ಗ್ರಾಮದ ರಾಮ್ ಭಟ್ ಕುಟುಂಬದ ಒಬ್ಬ ವ್ಯಕ್ತಿ ಮೋಹನ್ ಭಟ್ ಅವರ ಜಾಗದಲ್ಲಿ ಅವರ ಸಂಪೂರ್ಣ ಸಹಕಾರದೊಂದಿಗೆ ಈ ಒಂದು ಪ್ಲೇ ಗ್ರೌಂಡ್ ಮಾಡಲಿಕ್ಕೆ ಸಾಧ್ಯವಾಯಿತು. ನಂತರ ಈ ಒಂದು ಪ್ಲೇ ಗ್ರೌಂಡಿನ ಅಧಿಕೃತ ಉದ್ಘಾಟನೆ ಈಗಾಗಲೇ ನಡೆದಿದೆ. ಅದೇ ರೀತಿ ಬರುವ ದಿನಗಳಲ್ಲಿ ಈ ಒಂದು ಪ್ಲೇ ಗ್ರೌಂಡಿನ ಭಾಗದಲ್ಲಿ ಇಲ್ಲಿ ವಾಲಿಬಾಲ್ ಕ್ರೀಡಾಂಗಣ ಆಗ್ತದೆ, ಅಲ್ಲಿ ಕಬಡ್ಡಿ ಮತ್ತು ಶಟಲ್ ಗ್ರೌಂಡ್ ಆಗ್ತದೆ, ಮೇಲ್ಭಾಗದಲ್ಲಿ ಇಂಡೋರ್ ಸ್ಪೋರ್ಟ್ಸ್ ಆಗ್ತದೆ, ಅದು ಕ್ಯಾರಮ್ ಇರ್ಬೋದು, ಟೇಬಲ್ ಟೆನ್ನಿಸ್ ಇರ್ಬೋದು, ಅದೇ ರೀತಿ ಎಲ್ಲ ರೀತಿಯ ಇಂಡೋರ್ ಕಾರ್ಯಕ್ರಮ ಕೂಡ ಮಾಡಲಿಕ್ಕಿದ್ದಾರೆ ಶಾಸಕರವರು. ಬಹುಶಃ ನನ್ನ ಕರ್ತವ್ಯಕ್ಕೆ ನಾನು ಬರ್ತಾ ಇದ್ದೇನೆ. ಹಲವಾರು ನಾಯಕರು ಮಾತಾಡಲಿಕ್ಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಕ್ರೀಡಾಂಗಣವನ್ನು ಉದ್ಘಾಟನೆ ಮಾಡಿದಂಥ, ಈ ಒಂದು ರಾಯಲ್ ಪ್ಲೇ ಕ್ಯಾಂಪಸನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ಆತ್ಮೀಯರು, ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು, ಮಂಗಳೂರು ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಯುಟಿ ಖಾದರ್ ಅವರು ಈಗಾಗಲೇ ಅಧಿಕೃತವಾಗಿ ಉದ್ಘಾಟನೆ ಮಾಡಿ ಇಲ್ಲಿಂದ ನಿರ್ಗಮಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಈ ಒಂದು KS ಫ್ಯಾಮಿಲಿ ಹಾಗೂ ರಾಯಲ್ ಗ್ರೂಪಿನ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ, ನಮ್ಮೆಲ್ಲರ ಆತ್ಮೀಯರು, ಭಾಷಣಗಾರರು, ಎಲ್ಲ ರೀತಿಯಲ್ಲಿ ನಮ್ಮೊಂದಿಗಿರುವಂತಹ ನಮ್ಮ ಆತ್ಮೀಯ ಗುರುಗಳು ಅಂತ ಹೇಳ್ಬೋದು, ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂತಹ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ MS ಮೊಹಮ್ಮದ್ ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು KS ಹಾಗೂ ರಾಯಲ್ ಗ್ರೂಪ್ನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ KS ಗ್ರೂಪ್ ಇದರ MD ರಾಜಿಕ್ರವರು ಒಂದು ಪುಷ್ಪಗುಚ್ಛವನ್ನು ನೀಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಆತ್ಮೀಯತೆಯಿಂದ ಸ್ವಾಗತ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ರಾಜಿಕ್ರವರು, ರಾಯಲ್ ಗ್ರೂಪ್ ಬೆಂಗಳೂರು MD ರಾಜಿಕ್ KS ಪುಷ್ಪಗುಚ್ಛವನ್ನು ನೀಡಿ ಸನ್ಮಾನ್ಯ MS ಮೊಹಮ್ಮದ್ ರವರನ್ನ ಆತ್ಮೀಯತೆಯಿಂದ ಸ್ವಾಗತ ಮಾಡಬೇಕಾಗಿ ವಿನಂತಿ.
ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಫಿಲೋಮಿನಾ ಕಾಲೇಜಿನ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ FR ಅಶೋಕ್ ರಾಯನ್ ಕ್ರಸ್ತ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು KS ಫ್ಯಾಮಿಲಿ ಹಾಗೂ ರಾಯಲ್ ಗ್ರೂಪ್ ಇದರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಅಮಿತ್ KS ಒಂದು ಪುಷ್ಪಗುಚ್ಛ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ರಾಜಿಕ್ರವರು ಫಾದರ್ ಅವರನ್ನ ಪುಷ್ಪಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮೆಲ್ಲರ ಆತ್ಮೀಯರು, ಹಜಾಜ್ ಸಮೂಹ ಸಂಸ್ಥೆಯ ಪಾಲುದಾರರು, ಹಜಾಜ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಹನೀಫ್ ಹಾಜಿ ಗೋಲ್ತಮಜಲ್ ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ರಾಯಲ್ ಗ್ರೂಪ್ ಹಾಗೂ KS ಫ್ಯಾಮಿಲಿಯ ಗ್ರೂಪಿನ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮುಕ್ತಾರ್ ಅವರೊಂದು ಪುಷ್ಪಗುಚ್ಛ ನೀಡಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಜಿ ಮೊಹಮ್ಮದ್ ಹನೀಫ್ ರವರನ್ನ ಸಮಾರಂಭದ ಮುಖ್ಯ ಅತಿಥಿಗಳವರು ಮುಕ್ತಾರ್ ರವರು ಅವರನ್ನ ಸ್ವಾಗತ ಮಾಡಬೇಕು. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮೊಂದಿಗೆ ಇದ್ದುಕೊಂಡು ನಮಗೆ ಮಾರ್ಗದರ್ಶನ ನೀಡುವಂತಹ ಹಲವಾರು ಸಂಘ ಸಂಸ್ಥೆಯಲ್ಲಿ ನೇತೃತ್ವವನ್ನು ವಹಿಸುವ ಮೂಲಕ ಹಲವಾರು ಸಮಾಜ ಸೇವೆಯನ್ನು ಮಾಡುವಂತಹ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂತಹ ಫ್ರೆಂಡ್ಸ್ನ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತಹ ರಶೀದ್ ವಿಟ್ಲ ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು KS ಫ್ಯಾಮಿಲಿ ಹಾಗೂ ರಾಯಲ್ ಗ್ರೂಪ್ ಇದರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪುತ್ತು ಉಪ್ಪಿನಂಗಡಿ ಒಂದು ಪುಷ್ಪಗುಚ್ಛ ನೀಡಿ ಅವರನ್ನ ಸ್ವಾಗತ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅಶ್ರಫ್ ಹಾಜಿ ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು KS ಗ್ರೂಪ್ ಹಾಗೂ ರಾಯಲ್ ಗ್ರೂಪಿನ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಹನೀಫ್ THMA ಒಂದು ಪುಷ್ಪಗುಚ್ಛ ನೀಡಿ ಇವರನ್ನ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೀತಿಯ ಸ್ವಾಗತ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ಆತ್ಮೀಯರು, ವಿಟ್ಲ ಪಟ್ಟಣ ಪಂಚಾಯತಿನ ಸದಸ್ಯರು, ಆತ್ಮೀಯರಾಗಿರ್ತಕ್ಕಂಥ VKM ಅಶ್ರಫ್ ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ರಾಯಲ್ ಗ್ರೂಪ್ ಹಾಗೂ KS ಫ್ಯಾಮಿಲಿಯ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸಿನಾನ್ ಅಲಿಕೆ ಪುಷ್ಪಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೀತಿಯ ಸ್ವಾಗತ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿಗಳು ನನ್ನ ಆತ್ಮೀಯ ಮಿತ್ರ, ಸಮಾಜ ಸೇವೆಯಲ್ಲಿ ಒಂದು ಕೈ ಮುಂದೆ ಇರುವಂತಹ ನನ್ನ ಆತ್ಮೀಯರಾಗಿರ್ತಕ್ಕಂತಹ ವಿಟ್ಲ ಪಡ್ನೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ಸಿದ್ದಿಕ್ ಕಂಬಳಬೆಟ್ಟು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶಮ್ಮಾಸ್ ರವರು ಒಂದು ಪುಷ್ಪಗುಚ್ಛ ನೀಡಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಈಗಾಗಲೇ ನಮ್ಮೊಂದಿಗಿದ್ದಂತಹ ಇನ್ನೋರ್ವ ಮುಖ್ಯ ಅತಿಥಿ ಅವರ ಅನುಪಸ್ಥಿತಿ ಇದೆ, ಎಲ್ಲಿಯಾದರೂ ಇದ್ರೆ ದಯವಿಟ್ಟು ಪ್ರವೀಣ್ ಕುಮಾರ್ ಶೆಟ್ಟಿ ಅಲಕೆಮಜಲು ಉದ್ಯಮಿ ಬೆಂಗಳೂರು ತಾವು ವೇದಿಕೆಗೆ ಬರಬೇಕು. ಅದೇ ರೀತಿ ಇಡುಕಿದು ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂತಹ ಸುಧಾಕರ್ ಶೆಟ್ಟಿ ಬೀಡ್ನ ಮಜಲು ತಾವು ಕೂಡ ವೇದಿಕೆ ಬರಬೇಕು. ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ KS ಅಮಿತ್ ಶಾ ತಾವು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕೆಂಬ ಮಾತಿನ ಮೂಲಕ ಬಂದಂಥ ಎಲ್ಲ ಚಿಕ್ಕ ಒಂದು ಕಾರ್ಯಕ್ರಮದ ಅತಿಥಿಗಳಿಗೆ ಸ್ವಾಗತವನ್ನು ಹೇಳುವ ಮೂಲಕ, ಅದೇ ರೀತಿ ಬಂದಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಸ್ವಾಗತವನ್ನು ಹೇಳುವ ಮೂಲಕ ನನ್ನ ಸ್ವಾಗತವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಇಲ್ಲಿ ನೆರೆದಿರುವ ಎಲ್ಲ ಸಮಸ್ತ ಬಂಧು ಬಾಂಧವರೇ, ನಮ್ಮ ಜೀವನದಲ್ಲಿ ಅತ್ಯಂತ ಸಂತೋಷ ಕೊಡುವ ಒಂದು ಸಂಗತಿ ಅಂದರೆ ಆಟ. ಸಣ್ಣದರಿಂದ ಅದಕ್ಕೆ ಏಜ್ ಇಲ್ಲ, ಪ್ರಾಯ ಆಗುವ ತನಕ ಆಡ್ತಾ ಇದ್ದರೆ ಒಂದು ಜೀವನ ಒಳ್ಳೆಯದಾಗುತ್ತದೆ. ಮತ್ತು ಮನಸ್ಸು ಮತ್ತು ದೇಹ ಎರಡನ್ನೂ ಒಂದು ಉತ್ತಮವಾಗಿ ಇಡಬೇಕಾದರೆ ನಮಗೆ ಬೇಕಾದದ್ದು ಆಟ. ಇದು ನೆನಪಿಡಬೇಕು. ಯಾಕಂದರೆ ನಮ್ಮಲ್ಲಿ ಮನಸ್ಸುಂಟು, ದೇಹ ಉಂಟು, ಅದನ್ನು ಎರಡನ್ನೂ ಕಾಪಾಡಬೇಕು. ಅದನ್ನು ಎರಡನ್ನೂ ಆರೋಗ್ಯವಾಗಿ ಇರುವಂತೆ ನೋಡಿಕೊಳ್ಬೇಕು. ಇದು ಎರಡನ್ನೂ ಆರೋಗ್ಯವಂತ ಆಗಿ ನೋಡಿಕೊಳ್ಳಿಕ್ಕೆ ನಮಗೆ ಸಹಕಾರಿಯಾಗುವುದು ಆಟ. ಮತ್ತು ಈ ಆಟಕ್ಕೆ ಸಹಕಾರಿಯಾಗಿ ಮೈದಾನವೊಂದು ಇಲ್ಲಿ ನೆರವೇರಿಸಿದ್ದಾರೆ. ಒಂದು ಸುಸಜ್ಜಿತವಾಗಿ ಮೈದಾನದ ವ್ಯವಸ್ಥೆ ಮಾಡಿದ್ದಾರೆ. ಖಂಡಿತವಾಗಿಯೂ ಈ ಪರಿಸರದ ಆಸುಪಾಸಿನ ಎಲ್ಲ ಮಕ್ಕಳಿಗೆ, ಯುವಜನರಿಗೆ ಇದೊಂದು ಸಂತೋಷದ ಸಂಗತಿ, ಮತ್ತೊಂದು ಉಪಕಾರಿಯಾಗುವಂತಹ ಸಂಗತಿ. ನಮ್ಮ ಜೀವನದಲ್ಲಿ ಏನು ಕಷ್ಟ ಇದ್ದರೂ ಒಂದು ಆಟ ಆಡಿದರೆ ಎಲ್ಲ ಮರೆತು ಹೋಗುತ್ತೆ, ಎಲ್ಲ ಸಂತೋಷ ಬರುತ್ತೆ. ಆದ್ದರಿಂದ ಇಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಮತ್ತು ಈ ಆಲೋಚನೆ ಮಾಡಿದ್ದಾರೆ. ಖಂಡಿತವಾಗಿಯೂ ರಾಯಲ್ ಗ್ರೂಪ್ನವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಮತ್ತು ಈ ಎಂತಹ ಒಂದು
ಪರಿಸರದ ಜನರಿಗೆ ಉತ್ತಮವಾದ ಆಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರಲ್ಲ ಅಂತ ಹೇಳುವಾಗ ಅವರಿಗೆ ಖಂಡಿತವಾಗಿಯೂ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗುತ್ತದೆ. ಯಾಕೆಂದರೆ ಇಂತಹ ಒಂದು ಕ್ರೀಡಾಂಗಣಗಳನ್ನು ನಾವು ಮಂಗಳೂರಲ್ಲಿ ನೋಡಬಹುದು, ಬೆಂಗಳೂರಲ್ಲಿ ನೋಡಬಹುದು, ಆದರೆ ಹಳ್ಳಿಗಳಲ್ಲಿ ಈ ವ್ಯವಸ್ಥೆಗಳು ನಮಗೆ ಇರುವುದಿಲ್ಲ. ಮತ್ತು ಈ ಕಾಲದಲ್ಲಿ ನಾವು ನೋಡಿದರೆ ಮಕ್ಕಳು ಎಲ್ಲ ಆಟದ ವ್ಯವಸ್ಥೆ ಕಡಿಮೆಯಾಗಿ ಮೊಬೈಲ್ ಮತ್ತು ನಮ್ಮ ಟಿ ವಿ, ಮನೆಯೊಳಗೆ ಇಂಡೋರ್ ಗೇಮ್ಸ್ ಇಲ್ಲದಿದ್ದರೆ ಒಬ್ಬರೊಬ್ಬರೇ ಆಡಲಿಕ್ಕೆ. ಸೊ ಬೇರೆಯವರಿಗೆ ಬೆರೆತು ಆಡುವ ಒಂದು ಅವಕಾಶ ಭಾಳ ಕಡಿಮೆ ಆಗಿದೆ. ಆದ್ದರಿಂದ ಇಂಥ ಒಂದು ಅವಕಾಶ ಇದ್ದರೆ ಅದು ಪ್ರೇರಣೆ ನೀಡುತ್ತದೆ, ಒಂದು ಹುರಿದುಂಬಿಕೆ ಆಗುತ್ತೆ. ಅದರಿಂದ ಎಲ್ಲರೂ ಒಟ್ಟು ಸೇರುವ ಒಂದು ಅವಕಾಶ ಸಿಗುತ್ತೆ, ಮನಸ್ಸು ದೇಹ ಒಂದು ಒಳ್ಳೆಯದಾಗಿ ಕಾಪಾಡಲು ಸಾಧ್ಯವಾಗುತ್ತೆ. ಆದ್ದರಿಂದ ಈ ವ್ಯವಸ್ಥೆ ಮಾಡಿದ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಒಂದು ವ್ಯವಸ್ಥೆ ಉತ್ತಮವಾಗಿ ಮುಂದೆ ಹೋಗಲಿ, ತುಂಬ ಮಂದಿಗೆ ಒಂದು ಭವಿಷ್ಯಕ್ಕೆ ಆಧಾರವಾಗಲಿ ಮತ್ತು ಅನೇಕ ಪ್ರತಿಭೆಗಳು ಇಲ್ಲಿಂದ ಉಜ್ವಲವಾಗಲೆಂದು ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ವಿಟ್ಲ ಪುತ್ತೂರಿನ ಈ ಒಂದು ಹೆದ್ದಾರಿಯ ಬದಿಯಲ್ಲಿ ರಾಯಲ್ ಪ್ಲೇ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ, ಬಹುಶಃ ಇಂತಹ ಒಂದು ಕ್ರೀಡಾಂಗಣ, ಇಂತಹ ಒಂದು ಒಳಾಂಗಣ, ಇಂತಹ ಒಂದು ವ್ಯವಸ್ಥೆ, ಇಂತಹ ಒಂದು ಸುಸಜ್ಜಿತವಾದಂತಹ ಆಟೋಟ ಉಪಕರಣಗಳಿರುವಂತಹ ಒಂದು ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಇರಲಿಕ್ಕಿಲ್ಲ. ಅಂತಹ ಒಂದು ಸುಸಜ್ಜಿತವಾದಂತಹ ಸಂಸ್ಥೆಯನ್ನು ವಿಟ್ಲ, ಪುತ್ತೂರು, ಆಸುಪಾಸಿನ ಜನರಿಗೆ ಪರಿಚಯಿಸಿದಂತಹ ರಾಜಿಕ್ರವರಿಗೆ ನಾವೆಲ್ಲ ಕೈ ಚಪ್ಪಾಳೆಯೊಂದಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈ ಒಂದು ಸಂಸ್ಥೆಯನ್ನು ಸ್ಪೀಕರ್ ಯು ಟಿ ಖಾದರ್ ಅವರು ವಿದ್ಯುಕ್ತವಾಗಿ ಉದ್ಘಾಟಿಸಿದ್ದಾರೆ. ವೇದಿಕೆಯಲ್ಲಿ ತುಂಬ ಗಣ್ಯರಿದ್ದಾರೆ. ನಾವು ಹಲವಾರು ದಿನಗಳಿಂದ ಈ ಕಡೆಯಿಂದ ಹಾದು ಹೋಗುವಾಗ ಹಗಲು ರಾತ್ರಿ ಇಲ್ಲಿ ರಾಜಿಕ್ ಮತ್ತು ಅವರ ಟೀಮ್ ಅವರೊಟ್ಟಿಗೆ ಸೇರಿಕೊಂಡು ಎಲ್ಲರೂ ಕೆಲಸವನ್ನು ಮಾಡ್ತಾರೆ. ನಮ್ಮ ಶಾಕಿರ್ ಅಲಕೆ ಮಜಲ್ರವರು ಕೂಡ ಅವರಿಗೆ ಸಹಕಾರ ಮಾಡಿಕೊಂಡು, ಉಬೇದ್ ವಿಟ್ಲ ಆಗಿರ್ಬೋದು, ತೌಸೀಫ್ ಎಲ್ಲರೂ ಸೇರಿಕೊಂಡು ಇಲ್ಲಿ ಒಂದು ಉತ್ತಮವಾದಂಥ ಕ್ರೀಡಾಂಗಣಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರಾಜಿಕ್ ಮತ್ತು ಅವರ ತಂದೆಯವರಾದಂಥ ಕೆ ಎಸ್ ಹಮೀದ್ರವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರ ಮುಕ್ತಾರ್ರವರು ಕೂಡ ಇದ್ದಾರೆ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಈ ಒಂದು ಕ್ರೀಡಾಂಗಣ ಎಲ್ಲರಿಗೂ ಒಂದು ಉಪಯುಕ್ತವಾಗುವಂತಹ ಹಾಗೂ ಸಮಾಜದಲ್ಲಿ ಸಾಮರಸ್ಯತೆಗೆ ಒತ್ತು ನೀಡುವಂತಹ ಒಂದು ಕೇಂದ್ರವಾಗಿ ಬೆಳೆಯಲಿ ಅಂತೇಳಿ ಆಶಿಸುತ್ತಾ ನನ್ನೆರಡು ಮಾತನ್ನು ನಿಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು ಬರ್ತಾ ಇದ್ದಾರೆ. ಹಾಗೆ ಮಾಜಿ ಶಾಸಕರಾದಂಥ ಸಂಜೀವ್ ಮಠಂದೂರ್ರವರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇದೆ. ಜೊತೆಗೆ ಇವತ್ತು ಬೆಳಗ್ಗೆ ಮಾಜಿ ಶಾಸಕರಾದಂಥ ಶಕುಂತಲಾ ಶೆಟ್ಟಿಯವರು ಬಂದು ಇಲ್ಲಿ ಶುಭ ಹಾರೈಸಿ ಹೋಗಿದ್ದಾರೆ. ಈಗ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಾವೆಲ್ಲರೂ ಸ್ವಾಗತಿಸ್ತಾ ಇದ್ದೇವೆ. ಮಾಲಕರಾಗಿರ್ತಕ್ಕಂತಹ ಕೆ ಎಸ್ ರಾಜಿಕ್ರವರು ಹೂಗುಚ್ಚ ನೀಡುವ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಮೊಹಮ್ಮದ್ ಹನೀಫ್ ರವರು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು. ಎಸ್, ಹಲವಾರು ಕಾರ್ಯಕ್ರಮ ಇರುವುದರಿಂದ ನಮ್ಮಿಂದ ನಿರ್ಗಮಿಸಲಿರುವ ಅಶೋಕ್ ಕುಮಾರ್ ರೈ ಅವರು ಈ ಕಾರ್ಯಕ್ರಮಕ್ಕೆ ಎರಡು ಮಾತು ಶುಭವನ್ನು ಹಾರೈಸುವ ಮೂಲಕ ಇವರನ್ನ ಪೋಡಿಯಂಗೆ ಬಹಳಷ್ಟು ಆತ್ಮೀಯತೆಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು. ರಾಯಲ್ ಪ್ಲೇ ಆಯೋಜನೆ ಮಾಡಿರುವಂಥ ಫುಟ್ಬಾಲ್, ಬ್ಯಾಡ್ಮಿಂಟನ್, ಕ್ರಿಕೆಟ್, ವಾಲಿಬಾಲ್ ಮುಂತಾದ ಕ್ರೀಡೆಗಳ ಅಂಕಣದ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರುವಂಥ ರೆವರೆಂಡ್ ಫಾದರ್ ಅಶೋಕ್ ರಾಯನ್ ಕ್ರಾಸ್ತಾ ಅವರೇ, ನಮ್ಮ ಆತ್ಮೀಯರು ಹಿರಿಯ ನಾಯಕರಾದಂಥ MS ಮೊಹಮ್ಮದ್ ಅವರೇ, PH ಅಶ್ರಾಫ್ ಅವರೇ, ಹಾಜಿ ಮೊಹಮ್ಮದ್ ಹನೀಫ್ ಅವರೇ, ಆತ್ಮೀಯರಾದಂಥ ರಶೀದ್ ವಿಟ್ಲ ಅವರೇ, VKM ಅಶ್ರಾಫ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಕ್ರೀಡಾಭಿಮಾನಿ ಬಂಧುಗಳೇ, ಮಿತ್ರರೇ, ಭಾರಿ ಒಳ್ಳೆಯ ಒಂದು ಗ್ರೌಂಡನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಬ್ಯಾಂಗ್ಳೂರಲ್ಲಿ, ಮೈಸೂರಿನಲ್ಲಿ ನೋಡಿದಾಗೆ ಆಗ್ತದೆ.
ಅದು ಪುತ್ತೂರಿನಲ್ಲೇ ಆಗಿರೋದು ನಮಗೆ ಅತ್ಯಂತ ಸಂತೋಷದ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನನಗೆ 8 ಗಂಟೆಗೆ ಏರ್ಪೋರ್ಟಿಗೆ ಹೋಗಬೇಕು. ಆದರೂ ಗ್ರೌಂಡ್ ಉದ್ಘಾಟನೆ ಅಂತ ಹೇಳಿದ್ರೆ ಉದ್ಯಮವನ್ನು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆರಂಭ ಮಾಡುವುದಕ್ಕೆ ನಾವು ಬರುವುದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಬಂದಿದ್ದೀನಿ. ಇವತ್ತು ಈ ಅಂಕಣವನ್ನು ನೋಡುವಾಗ ತುಂಬ ಸಂತೋಷ ಆಗ್ತಾಯಿದೆ. ಫುಟ್ಬಾಲ್ ಪ್ರೇಮಿಗಳು ತುಂಬ ಜನ ಇದ್ದಾರೆ. ಡೇ ಆ್ಯಂಡ್ ನೈಟ್ ಮ್ಯಾಚ್ಗಳು ನಡೀತದೆ. ಕ್ರಿಕೆಟು, ಫುಟ್ಬಾಲು ಅವ್ರ ಹತ್ರ ಕೇಳಿದೆ, ಆಯೋಜಕರ ಹತ್ರ ಏನು ಚಾರ್ಜ್ ಮಾಡ್ತೀರಿ ಅಂತ. ಸುರಿಗೆ ಸ್ವಲ್ಪ ಕಡಿಮೆ ಮಾಡಿ, ನಮ್ಮಲ್ಲೆಲ್ಲ ಪಾಪದ ಮಕ್ಕಳಿರೋದು ಆಡುವವರು. ಆಮೇಲೆ ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಂಡು ಹೋಗ್ಬೋದು. ಸುರುವಿಗೆ ಜಾಸ್ತಿ ಫೀಸ್ ಅಂತ ಹೇಳಿದ್ರೆ ಗೊತ್ತಿಲ್ಲ ನನಗೆ ಎಷ್ಟು ಮಾಡ್ತಾರಂತ. ಸುರಿಗೆ ಸ್ವಲ್ಪ ಕಡಿಮೆ ಮಾಡಿದರೆ ಮತ್ತೆ ಸ್ವಲ್ಪ ಜಾಸ್ತಿ ಆದರೂ ಒಮ್ಮೆ ಯಾವುದು ನೋಡಿ, ನೀವು ಮೊದಲೆಲ್ಲ ಬಸ್ಸಿನಲ್ಲಿ ಹೋಗ್ತಾ ಇರ್ತಾರೆ ಜನ, ಬಸ್ಸಿಗೆ ಸೆಟ್ ಆಗಿರ್ತಾರೆ, ಬಸ್ಸು ಪರ್ಫೆಕ್ಟ್ ಆಗ್ತದೆ. ಟ್ರೈನಿಗೆ ಸೆಟ್ ಆಗ್ತಾರೆ, ಮತ್ತು ಟ್ರೈನಲ್ಲಿ ಹೋಗಬೇಕು, ಅದು ಭಾರಿ ಕಂಫರ್ಟ್ ಅಂತ ಆಗ್ತದೆ. ಆನಂತರ ಒಮ್ಮೆ ಫ್ಲೈಟಲ್ಲಿ ಹೋಗಲಿಕ್ಕೆ ಶುರು ಮಾಡಿದರೆ ಅವನು ಖಂಡಿತ ಮತ್ತೆ ತಪ್ಪಿಯೂ ಬಸ್ಸಲ್ಲಿ ಹೋಗೋದಿಲ್ಲ. ಚಿಕ್ಕ ಕಾರು ಬಿಡ್ತಾನೆ, ಮಾರುತಿ 800, ಮಾರುತಿ ಬಂಡೆ ಇಂಚಿನ ಮಾರ್ರೆ ಫಸ್ಟ್ ಕ್ಲಾಸ್, ಮಾರುತಿಯಲ್ಲೇ ಕೊಂದ ಈ ಜೀವ ಮಾರುಡು ವಾ ಕಾರ್ಲೆಜ್ ಅಂತ ಹೇಳ್ತಾನೆ. ಅವನಿಗೆ ನೀವು ಆಡಿ ಕಾರು ಕೊಟ್ಟರು ಅವನಿಗೆ ಮಾರುತಿಯೇ ಇಷ್ಟ ಆಗೋದು. 2 ದಿವಸ ಆಡಿ ಬಿಡ್ಲಂತೆ, ಮತ್ತು ಮಾರುತಿಯನ್ನು ಮೂಸಿ ನೋಡೋದಿಲ್ಲ. ಹಾಗೆ ಅಪ್ಗ್ರೇಡ್ ಆಗ್ತಾ ಹೋಗ್ತದೆ. ನೀವೀಗ ಸ್ವಲ್ಪ ಟೇಸ್ಟ್ ಕೊಟ್ಟು ಇದರಲ್ಲಿ ಆಟ ಆಡಿಸಿ ಅವ್ರಿಗೆ ಟೇಸ್ಟ್ ಹಿಡಿದ್ರೆ ಮತ್ತೆ ಅವರು ಬಿಡೋದಿಲ್ಲ, ಅಲ್ಲ ಮೋಹಣ್ಣ, ಮತ್ತೆ ಅದು ಅದೇ ಆಗಬೇಕು, ಅದರಲ್ಲೇ ಆಟ ಆಡಬೇಕು, ಇದರಲ್ಲೇ ಆಡಿದ್ರೇ ಮ್ಯಾಚು ಅಂತ ಆಗ್ತದೆ. ಆ ರೀತಿ ಒಮ್ಮೆ ಅದಕ್ಕೆ ಹೊಂದಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕಿದ್ರೆ ನೀವು ಅವರಿಗೆ ಸ್ವಲ್ಪ ಕಡಿಮೆಯಲ್ಲಿ ಆಟ ಆಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಅದು ಕೊಡ್ಬೋದು. ಆ ರೀತಿಯ ಒಂದು ಒಳ್ಳೆಯ ಉದ್ಯಮ ಇಲ್ಲಿ ಬಂದದ್ದು ನಮಗೆ ಅತ್ಯಂತ ಸಂತೋಷ ಆಗಿದೆ. ಈ ಭಾಗದಲ್ಲೂ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗ್ರೌಂಡ್ ಕೂಡ ನಿಮಗೆ ಆಗುವಂಥದ್ದು ಜಾಗವನ್ನೆಲ್ಲ ಕೊಟ್ಟಿದ್ದೀವಿ. ಮೊನ್ನೆ ಟೆಕ್ನಿಕಲ್ ಟೀಮಿನವರು ಬಂದು ಏನೋ ಹೇಳಿದಾರಂತೆ, ಟೆಕ್ನಿಕಲಿ ನಾಟ್ ಫಿಟ್ ಫಾರ್ ದ ಕ್ರಿಕೆಟ್ ಗ್ರೌಂಡ್ ಅಂತ ಕೊಟ್ಟಿದ್ದಾರೆ. ನನಗೆ ಭಾರಿ ಶಾಕ್ ಆಯಿತು. ನಾವು ಭಾರಿ ಕಷ್ಟ ಬಂದು 22.5 ಎಕರೆ ಜಾಗ ಕೊಟ್ಟದ್ದು ಅವರಿಗೆ. ಟೆಕ್ನಿಕಲ್ ಟೀಮಿನವರು ನಾಟ್ ಫಿಟ್ ಅಂತ ಕೊಟ್ಟಿದ್ದಾರೆ ಅಂತ. ನಾನು ಹೇಳಿದೆ, ಇನ್ನೊಮ್ಮೆ ಬಂದಬೇಕು ನಿಮ್ಮ ಟೆಕ್ನಿಕಲ್ ಟೀಮಿನವ್ರಿಗೆ, ನಾವು ತೋರಿಸ್ತೇವೆ. ಸಮುದ್ರದ ಅಡಿಯಲ್ಲಿ ಪೈಪ್ ಹಾಕ್ತಾರೆ, ಇಷ್ಟು ದೊಡ್ಡ ಜಾಗದಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಎಲ್ಲಿದೆ ಕಾಲ? ಕೊಡುವುದಿಲ್ಲ, ಆಗೋದಿಲ್ಲ ಆದರೂ ನಮಗೆ ಬೇರೆ ಉದ್ಯಮಗಳು ಇದೆ, ಅಂಥದ್ದೇನು ತೊಂದರೆ ಏನಿಲ್ಲ. ಜಾಗ ಸಿಗೋದೇ ಭಾರಿ ಕಷ್ಟ. ಒಟ್ಟಿನಲ್ಲಿ ಉದ್ಯಮಗಳು ಬಂದರೆ ನಾವು ಅಭಿವೃದ್ಧಿ ಆಗ್ತದೆ ಅಂತ ನಮ್ಮ ಅನಿಸಿಕೆಗಳು. ಉದ್ಯಮಗಳು ಬರಬೇಕು, ಯುವಕರ ಕೈಗೆ ಕೆಲಸಗಳು ಸಿಗಬೇಕು. ಯುವಕರು ಬಂದು ಬರೀ ಕಳಿತು ಮನೆಯಲ್ಲಿ ಕೂತ್ರೆ ಆಗಲಿಕ್ಕಿಲ್ಲ. ಆಗಿದ್ದರೆ ಕೆಲವು ಕಡೆ ನಾವು ನೋಡ್ತೀವಿ ಹೋಗುವಾಗ, ಅವ ಇಡೀ ದಿವಸ ಬರೋದು, ಅಂಗಡಿ ಹತ್ರ ಕೂತ್ಕೊಳ್ಳೋದು, ಪುನಃ ಮನೆಗೆ ಹೋಗೋದು, ಮಧ್ಯಾಹ್ನ ಊಟ ಮಾಡೋದು, ಪುನಃ ಮಲಗೋದು, ಪುನಃ ಬಂದು ಅಂಗಡಿ ಹತ್ರ ಕೂತ್ಕೊಳ್ಳೋದು, ಪುನಃ ಏನಾದರೂ ಬೇಡದ ಕೆಲಸ ಮಾಡೋದು, ಹೋಗೋದು, ಮಲಗೋದು. ಈ ದೇಶದ ಸಂಪತ್ತು ಇದೆ ಅಂತ ನಾನು ಹೇಳೋದು. ಈ ದೇಶ ಅಭಿವೃದ್ಧಿ ಆಗಬೇಕಿದ್ರೆ ಅವನು ಉತ್ಪತ್ತಿ ಮಾಡೋದಿದ್ದರೆ ಹೇಗೆ ದೇಶ ಉದ್ಧಾರ ಆಗ್ತದೆ, ಹೇಗೆ ಅಭಿವೃದ್ಧಿ ಆಗ್ತದೆ? ನೀವು ಬೇರೆ ದೇಶದಲ್ಲಿ ಹೋಗಿ ಅಂತೆ ಯಾರಾದರೂ ಒಂದು ಅಂಗಡಿಯಲ್ಲಿ ಹೋಗಿ ಬೆಳಗಿನ ಸಾಯಂಕಾಲ ಮಾಡೋಣ ತೋರಿಸಿ. ಎಲ್ಲರೂ ಬೆಳಿಗ್ಗೆ ಎದ್ದು 9 ಗಂಟೆಗೆ ಅವರ ಕೆಲಸಕ್ಕೆ ಹೋಗಿ ಆಯಿತು. ಅವನು ದುಡಿಮೆ ಮಾಡ್ತಾನೆ, ಅವನ ಖರ್ಚನ್ನು ಅವನು ಮಾಡ್ತಾನೆ. ನಮ್ಮ ದೇಶದಲ್ಲಿ ಆಗಲ್ಲ. ಒಂದು ಅಂಗಡಿ ಹತ್ರ ಹೋದರೆ ಒಂದು 15 ಜನ ಹರಟೆ ಕೊಡ್ಕೊಂಡಿರ್ತಾರೆ. ನಾನು ಆಲೋಚನೆ ಮಾಡೋದು ಕಾರಲ್ಲಿ ಹೋಗುವಾಗ, ನಮಗೆ 5 ನಿಮಿಷ ಸಿಗೋದಿಲ್ಲ, ಇವರು ಏನು ಇಡೀ ದಿವಸ ಹರಟೆ ಹೊಡಿತಾರಲ್ಲ ಈ ಸಮಯ ಬಿಟ್ಟು. ಅವರವರು ಕೆಲಸ ಮಾಡಬೇಕು. ನಮ್ಮಂದರೆ ಉದ್ಯೋಗ ಕೊಡುವವರಿಲ್ಲ. ಈಗ ನಾವು ಪುತ್ತೂರಲ್ಲಿ 1,000 ಜನರಿಗೆ ಬೇಕಿದ್ರೆ ಕೆಲಸ ಕೊಡ್ತೇವೆ. ಕೇಳಿ ಹುಡುಗರೆಲ್ಲ, 1,000 ಜನರಿಗೆ ಬೇಕಿದ್ರೆ ಕೆಲಸ ಕೊಡ್ತೇವೆ. 14,000 ರೂಪಾಯಿ ಸಂಬಳ ಕೊಡ್ತೇವೆ. ಊಟ ತಿಂಡಿ ಕಾಫಿ ಎಲ್ಲ ಕೊಟ್ಟು, ಸಾರಿಗೆ ಕೊಟ್ಟು, ಹುಡುಗಿಯರಿಗೆ ಓನ್ಲಿ ಫಾರ್ ಲೇಡೀಸ್ MMC ಕಂಪನಿಯವರು 14,000 ಸಂಬಳ ಕೊಡ್ತಾರೆ. 1,000 ಜನರಿಗೆ ಬೇಕಿದ್ರೆ ಬ್ಯಾಂಗ್ಳೂರಲ್ಲಿ ಕೆಲಸ ಕೊಡ್ತೀವಿ. ಯಾರು ಬೇಕಿದ್ರೂ ಅಪ್ಲಿಕೇಶನ್ ಹಾಕ್ಬೋದು, ಯಾರು ಬೇಕಿದ್ರೂ ಅಪ್ಲಿಕೇಶನ್ ಹಾಕ್ಬೋದು. MMC ಕಂಪನಿ ಇದೆ. ನಮ್ಮ ಇಂಥ ಫೋನ್ ಬರ್ತದಲ್ಲ, ಆ್ಯಪಲ್ ಫೋನ್, ಐಫೋನ್ ಮಾಡುವಂಥ ಕಂಪನಿಗೆ 1,000 ಜನ ಬೇಕಾಗಿದ್ದಾರೆ. ಪುತ್ತೂರಿಂದ 1,000 ಜನರಿಗೆ ಕೆಲಸ ಕೊಡ್ತೇವೆ. ಅವರು ಮಹಿಳೆಯರ ಹುಡುಗಿಯರಾಗಿರಬೇಕು, 18ರಿಂದ 26 ವರ್ಷಗಳಾಗಿರಬೇಕು. SLC ಪಾಸ್ ಆಗಿದ್ದರೆ ಸಾಕು. SLCಯಿಂದ ಡಿಗ್ರಿವರೆಗೆ ಅವರಿಗೆ ಊಟ ತಿಂಡಿ ಕಾಫಿ ಫ್ಯಾಕ್ಟ್ರಿಯಿಂದ ಹೊರಗಡೆ ಬಿಡುವವರೆಗೆ ಕೊಟ್ಟು 14,000 ಸಂಬಳ ಕೊಡ್ತಾರೆ. 18 ಇದೆ, 18ರಲ್ಲಿ PF ESI ಕಟ್ಟಾದರೆ 14,000 ಸಂಬಳ ಕೊಡ್ತದೆ.
ಅದಕ್ಕೆ ನಾನು ಹೇಳೋದು ಉದ್ಯೋಗ ಕೊಟ್ಟರೆ ಅವರು 10,000 2 ವರ್ಷ ಕೆಲಸ ಮಾಡಿದರೆ ಒಂದು 3 ಲಕ್ಷ ರೂಪಾಯಿ ತಂದು ಮನೆಗೆ ಹಾಕ್ತಾಳೆ ಆ ಹೆಣ್ಣು ಮಗಳು. ಅವಳ ಮದುವೆ ಖರ್ಚಿಗೆ ಬಾಕಿದಕ್ಕೆ ಏನಾದರೂ ಆಗ್ತದೆ. ಉದ್ಯಮ ಕೊಟ್ಟರೆ ಮಾತ್ರ ನಮ್ಮ ದೇಶ ಮುಂದೆ ಬರಲಿಕ್ಕೆ ಸಾಧ್ಯ. ಈ ಥರ ಉದ್ಯಮಗಳು ಬರಬೇಕು. ಇದು ಬರೀ ಆಟ ಆಡೋದು ಅಂತ ಯಾರು ತಿಳ್ಕೊಳ್ಬೇಡಿ, ಇದು ಕೂಡ ಒಂದು ಉದ್ಯಮ. ಆಟ ಆಡುವವರಿಗೆ ಆಟ ಆದರೂ ಒಂದು ಕಡೆಯಿಂದ ಉದ್ಯಮ ಬೆಳೀತದೆ. ಇಂಥ ವಿಚಾರಗಳು ಬಂದರೆ ನಮ್ಮ ಈ ಸಮಾಜ ಉದ್ಧಾರ ಆಗ್ತದೆ ಅಂತ. ಇದಕ್ಕೆ ಪೂರಕವಾಗಿ ಆಟ ಆಡಲಿಕ್ಕೆ ಬರ್ತಾರೆ, ಅಲ್ಲಿ ಜ್ಯೂಸ್ ಕುಡಿತಾರೆ, ಅಲ್ಲಿ ಹೋಟ್ಲಿಗೆ ಹೋಗ್ತಾರೆ, ಅಲ್ಲಿ ಊಟ ಮಾಡ್ತಾರೆ. ಈ ರೀತಿ ಒಂದಕ್ಕೊಂದು ಕನೆಕ್ಟೆಡ್ ಉದ್ಯಮಗಳು ಬೆಳೆಯುವಂಥದ್ದಾಗ್ತದೆ. ಆ ರೀತಿಯ ಉದ್ಯಮವನ್ನು ನೀವು ಆರಂಭ ಮಾಡಿದಿರಿ. ನಮ್ಮಿಂದ ಎಲ್ಲ ಸಹಕಾರಗಳನ್ನು ನಮ್ಮಿಂದ ಆಗುವಂಥದ್ದನ್ನು ಕೊಡ್ತೀವಿ. ಆದಷ್ಟು ಪುತ್ತೂರಿನವರಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯವರು ಬಂದು ವಿಟ್ರದಲ್ಲಿ ನಾವು ಮ್ಯಾಚ್ ಆಡಿದ್ದೀವಿ ಅನ್ನೋ ಹೆಸರನ್ನು ನೀವು ಗಳಿಸಬೇಕು. ಅದು ನಿಮ್ಮ ಒಳ್ಳೆಯ ಕೆಲಸ. ಇಡೀ ದಕ್ಷಿಣ ಕನ್ನಡದಲ್ಲಿ ಯಾರಾದರೂ ಫುಟ್ಬಾಲ್ ಮ್ಯಾಚ್ ಆಡೋ ಓಲುಗೊಬ್ಬನ ಅಂದರೆ ಅದು ವಿಟ್ಲದಲ್ಲಿ ಆಡಿದ್ದು ಅಂತ ಆಗಬೇಕು. ಆ ರೀತಿಯ ಹೆಸರನ್ನು ಗಳಿಸುವಂಥ ಕೆಲಸಗಳಾಗಬೇಕು. ಇನ್ನಷ್ಟು ದೊಡ್ಡ ಗ್ರೌಂಡ್ಗಳನ್ನು ಮಾಡಿ, ದೊಡ್ಡ ಕೆಲಸಗಳು, ದೊಡ್ಡ ಇಂಡೋರ್ ಗೇಮ್ಸ್ ಥರ ಮಾಡುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿ, ಅದರಿಂದ ಇನ್ನಷ್ಟು ಉದ್ಯಮವನ್ನು ಮುಂದೆ ತಗೊಂಡು ಹೋಗಬಹುದು. ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೆ ತುಂಬ ಸಂತೋಷ ಆಗಿದೆ. ಇವತ್ತು ಉದ್ಘಾಟನೆ ಆಗಲಿಕ್ಕಿರುವಂಥ ಈ ರಾಯಲ್ ಪ್ಲೇ ಗ್ರೌಂಡು ಒಳ್ಳೆಯ ರೀತಿಯ ಸೇವೆಯನ್ನು ಸಮಾಜಕ್ಕೆ ಕೊಡಲಿ, ನಿಮ್ಮ ಉದ್ಯಮ ಅಭಿವೃದ್ಧಿ ಆಗಲಿ, ಇಲ್ಲಿ ಆಡಿದಂಥ ಮಕ್ಕಳು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಆಡುವಂಥ ಪ್ರತಿಭೆಗಳಾಗಿ ಮುಂದೆ ಮೂಡಿ ಬರಲಿ ಅಂತ ನಾನು ಶುಭ ಹಾರೈಕೆಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮ ಊರಿನ ನೆಚ್ಚಿನ ಹಿರಿಯರಾಗಿರ್ತಕ್ಕಂತಹ ಶ್ರೀಯುತ ಸೋಮಶೇಖರ್ ಶೆಟ್ಟಿ ದಂಪತಿಯ ಪುತ್ರರು, ಉದ್ಯಮಿಗಳಾಗಿರ್ತಕ್ಕಂತಹ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರು ಕೂಡ ಒಬ್ಬ ಕ್ರೀಡಾಪಟುಗಳು. ದೇಹಾಢ್ಯ ವೈಟ್ ಲಿಫ್ಟ್ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ಹೋದಂಥ ಒಬ್ಬ ಕ್ರೀಡಾಪಟು. ಅವರಿಗೂ ನಾನು KS ಫ್ಯಾಮಿಲಿ ಹಾಗೂ ರಾಯಲ್ ಗ್ರೂಪಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಅಬೂಬಕರ್ ಅನಿಲಕಟ್ಟೆ ಒಂದು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತ ಮಾಡಿ. ಇನ್ನೋರ್ವ ಮುಖ್ಯ ಅತಿಥಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಸುಮಂತ್ ಕುಮಾರ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ಈ ಒಂದು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರೈಮಿಟ್ಲ ಇವರಿಗೂ ಕೂಡ ಒಂದು ಪುಷ್ಪಗುಚ್ಛ ನೀಡಿ ಇವರನ್ನು ಕೂಡ ಸ್ವಾಗತ ಮಾಡಿ. ನಮ್ಮದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಕ್ರೀಡಾಪಟುಗಳೇ, ಕಿರಿಯ ಸಹೋದರರೇ, ನಾನು ಯಾವಾಗಲೂ ಹೇಳ್ತೇನೆ, MS ಮೊಹಮ್ಮದ್ ಅವರಿದ್ದಾಗ ನಾವು ಹೆಚ್ಚು ಮಾತನಾಡಲಿಕ್ಕಿಲ್ಲ ಅಲ್ಲ. MS ಮೊಹಮ್ಮದ್ ನೀವಿರುವಾಗ ನಾವು ಹೆಚ್ಚು ಮಾತನಾಡೋದಿಲ್ಲ. ಯಾವಾಗಲೂ ನೀವು ಯಾವ ವೇದಿಕೆಯಲ್ಲಿ ಇರ್ತೀರಿ ಆವಾಗ ನಾವು ಹೆಚ್ಚು ಮಾತನಾಡೋದಿಲ್ಲ ಅಲ್ಲ ರಶೀದ್. ಹಾಗಾಗಿ ಬಹುಶಃ ನಮ್ಮ ರಾಜಿಕ್ರವರು ಬಹುದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ. ಬಹುಶಃ ನಮ್ಮ ಫಾದರ್ ಅವರು ಹೇಳಿದಾಗೆ ಮಂಗಳೂರಲ್ಲಿ ಅಥವಾ ದೇರ್ಲಕಟ್ಟೆ, ಪುತ್ತೂರು, ಬೆಂಗಳೂರಲ್ಲೆಲ್ಲ ಇಂಥದ್ದು ಭಾಳಷ್ಟು ಇದೆ. ಆದರೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದು ಬಹುದೊಡ್ಡ ಸಾಹಸ. ಈ ಸಾಹಸದಲ್ಲಿ ನೀವು ಯಶಸ್ಸನ್ನು ಗಳಿಸಿ ಅಂತ ನಾನು ಪ್ರಥಮವಾಗಿ ಬೇಡಿಕೊಳ್ತಾ ಇದ್ದೇನೆ. ಬಹುಶಃ ಕ್ರೀಡಾಪಟುಗಳು ನಮ್ಮ ದೈಹಿಕ ಆರೋಗ್ಯಕ್ಕೆ ಕ್ರೀಡೆ ಭಾಳ ಒಂದು ಅತ್ಯವಶ್ಯಕ. ಈಗಾಗಲೇ ನಮ್ಮ ಶಾಸಕರು ಕೂಡ ಹೇಳಿದರು, ಓರ್ವ ಕ್ರೀಡಾಪಟು ಉತ್ತಮ ಕ್ರೀಡಾಪಟು ಆದರೆ ಬಹುಶಃ ಅವನಿಗೆ ಬೇರೆ ಬೇರೆ ಸರ್ಕಾರದ ಇಲಾಖೆಯಲ್ಲಿ ಉತ್ತಮ ಒಂದು ಕೆಲಸ ಸಿಗುವಂಥ ಒಂದು ಒಳ್ಳೆಯ ಅವಕಾಶ ಇದೆ. ಆದ್ದರಿಂದ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಲ್ಲಿ ಹೇಳೋದು, ನೀವು ಹೈಸ್ಕೂಲ್ ಮಟ್ಟದಲ್ಲಿ ಒಳ್ಳೆಯ ಒಂದು ಕ್ರೀಡಾಪಟುವಾಗಿ ಮುಂದೆ ಬನ್ನಿ, ನಿಮಗೆ ಉಜ್ವಲ ಭವಿಷ್ಯ ಇದೆ ಎಂಬ ಮಾತನ್ನು ಹೇಳುತ್ತಾ, ಇಲ್ಲಿ ಸಾಕಿರವರು ಹೇಳಿದರು ಕಬಡ್ಡಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕಾಗ್ತದೆ. ನಮ್ಮ ಗ್ರಾಮೀಣ ಅಪ್ಪಟ ಕ್ರೀಡೆ ಕಬಡ್ಡಿ, ಅದಕ್ಕೂ ಕೂಡ ಹೆಚ್ಚಿನ ಪ್ರಾಶಸ್ತ್ಯ ಸಿಗಲಿ. ಈ ಒಂದು ಕ್ರೀಡಾ ಸಂಕೀರ್ಣ ಏನಿದೆ ಇದರಿಂದ ಈ ಭಾಗದ ಎಲ್ಲ ಕ್ರೀಡಾಪಟುಗಳಿಗೆ ಒಳ್ಳೆಯ ಅವಕಾಶ ಸಿಗಲಿ ಅಂತ ಹೇಳುತ್ತಾ, ಇದರಲ್ಲಿ ನಮ್ಮ ರಾಜಿಕ್ರವರು ಯಶಸ್ಸು ಗಳಿಸಲಿ ಅಂತ ಇನ್ನೊಮ್ಮೆ ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಈ ಶುಭ ಸಂಜೆಯಲ್ಲಿ ಒಂದು ಒಳ್ಳೆಯ ಒಂದು ಸುಂದರ ಪರಿಸರದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತಿನ ದಿನ ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆ ಪಡುವಂಥ ಸಂತೋಷದ ದಿನ. ನಮ್ಮ ಗ್ರಾಮದಲ್ಲಿ ಇಷ್ಟೊಳ್ಳೆಯ ಒಂದು ಸುಸಜ್ಜಿತವಾದ ಕ್ರೀಡಾಂಗಣ ಆಗಿದೆ ಅಂತ ಹೇಳಲಿಕ್ಕೆ ಭಾಳಷ್ಟು ಸಂತೋಷ ಆಗ್ತದೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳೇ, ಈ ಒಂದು ಪರಿಸರದಲ್ಲಿ ನಮ್ಮ ರಸಿಕ್ ಅವರು ಬಹಳಷ್ಟು ಒಂದು ವಿನೂತನ ರೀತಿಯಲ್ಲಿ ಈಗಿನ ಯುವ ಪೀಳಿಗೆಗೆ ಯಾವುದೆಲ್ಲ ಆ ಕ್ರೀಡೆಗೆ ಅಗತ್ಯವಿದೆಯೋ ಆ ನಿಟ್ಟಿನಲ್ಲಿ ಹೊಸತನದೊಂದಿಗೆ ನಮ್ಮ ಈ ಗ್ರಾಮದಲ್ಲಿ ಒಂದು ಉತ್ತಮವಾದ ಸೌಲಭ್ಯವನ್ನು ನಮಗೆಲ್ಲ ಒದಗಿಸಿದ್ದಾರೆ.
ಈ ಒಂದು ವ್ಯವಸ್ಥೆಯನ್ನು ತಾವೆಲ್ಲ ಹೆಚ್ಚಿನ ಕ್ರೀಡಾಪಟುಗಳು ಈಗ ನಾವು ನೋಡ್ತೇವೆ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯವಂತ ಜೀವನಕ್ಕೆ ಕ್ರೀಡೆ ಮುಖ್ಯ. ಅದೇ ರೀತಿಯಲ್ಲಿ ನಾವು ಪ್ರತಿನಿತ್ಯ ಒಂದಲ್ಲ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಂಡ್ರೆ ಆರೋಗ್ಯಕ್ಕೂ ಕೂಡ ಉತ್ತಮ. ಆ ನಿಟ್ಟಿನಲ್ಲಿ ಒಂದು ಉತ್ತಮವಾದ ಈ ಒಂದು ಸವಲತ್ತು ನಮ್ಮ ಗ್ರಾಮಕ್ಕೆ ಬಂದಿದೆ. ಇದನ್ನೆಲ್ಲ ನಾವು ಅವರಿಗೆ ಸಹಕಾರ ಮಾಡೋಣ. ಈ ಒಂದು ಸಂಸ್ಥೆ ಅದರ ಮಾಲೀಕರಿರ್ಬೋದು, ಅದರ ಎಲ್ಲ ಟೀಮ್ ವರ್ಕ್ ಅವರಿಗೆಲ್ಲ ಈ ಒಂದು ಶುಭ ಹಾರೈಸುತ್ತಾ ನಮ್ಮೆಲ್ಲರ ಸಹಕಾರ ತಮ್ಮ ಜೊತೆ ಇದೆ ಅಂತ ಹೇಳುತ್ತಾ ಈ ಸಂಸ್ಥೆಗೆ ಪ್ರೀತಿಯ ಶುಭ ಹಾರೈಸುತ್ತಿದ್ದೇನೆ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಶ್ರದ್ಧೆಯ ಜ್ಯೇಷ್ಠ ಬಂಧುಗಳೇ ಹಾಗೂ ಸಜ್ಜನ ಬಂಧುಗಳೇ, ಶ್ರೇಷ್ಠ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಲ್ ಪ್ಲೇ ಹೇಳುವ ಒಂದು ಉದ್ಘಾಟನಾ ಕಾರ್ಯಕ್ರಮ ಈಗ ತಾನೇ ನಡೆಯಿತು. ಆದರೆ ಅದನ್ನು ಮಾಡಿದಂಥ ರಾಜಿಕ್ ಅವರಿಗೆ ನಾವು ಎಲ್ಲ ರೀತಿಯ ಮುಂದಿನ ದಿವಸದಲ್ಲಿ ಸಹಕಾರ ಕೊಡ್ತೇವೆ. ಆದರೆ ಆ ವ್ಯಕ್ತಿ ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಲ್ಲಿ ಇಷ್ಟು ದೊಡ್ಡ ವ್ಯವಹಾರಕ್ಕೆ ಬಂಡವಾಳ ಹಾಕಿ ಇಳಿಬೇಕು ಅಂತಾದರೆ ಅವರ ಒಂದು ಹಿರಿಯರ ಕರ್ಮಫಲ ಅಂತ ನಾನು ಅಭಿಪ್ರಾಯಪಟ್ಟಿದ್ದೇನೆ. ಯಾಕೆ ಹೇಳಿದರೆ ಅಷ್ಟು ಸುಲಭ ಇಲ್ಲ ಯಾವುದೇ ವ್ಯವಸ್ಥೆಯನ್ನು ಮಾಡಬೇಕಾದ್ರೆ. ಆದರೆ ಧೈರ್ಯವಾಗಿ ಇಳಿದು ಎಲ್ಲ ಸಮಾಜದ ಬಂಧುಗಳಿಗೆ ಆರೋಗ್ಯಕ್ಕೆ ಒಂದು ಉಪಕರಣವಾಗಿ ರಾಜಿಕಾಗಿ ಸಿಗ್ತಾ ಇದ್ದಾರೆ. ಅದು ನಮ್ಮ ಹೆಮ್ಮೆ ಅಂತ ನಾನು ಖುಷಿ ಪಡ್ತಾ ಇದ್ದೇನೆ. ಯಾಕೆ ಹೇಳಿದರೆ ಆರೋಗ್ಯ ಇವತ್ತು ಭಾಗ್ಯ. ಎಲ್ಲಿಯೂ ಯಾರಿಗೂ ಕೂಡ ಅವಕಾಶ ಇಲ್ಲ ಎಲ್ಲಿಯೂ ಆಡಲಿಕ್ಕೆ. ಗೋಮಾಳ ಜಾಗ ಇತ್ತು, ಅದು ಇಲ್ಲ. ಎಲ್ಲೆಲ್ಲಿ ಗದ್ದೆಗಳಿತ್ತು ಎಲ್ಲ ಬಿಲ್ಡಿಂಗ್ ಆಯಿತು. ಆದರೆ ಎಲ್ಲಿ ವ್ಯವಸ್ಥೆಗಳಿಲ್ಲದ ಕಾರಣ ಇವತ್ತು ಒಳ್ಳೆಯ ಒಂದು ಆಟದ ಮೈದಾನ ಮಾಡಿದ್ದಾರೆ. ಅದು ಎಷ್ಟು ದೊಡ್ಡವರಿಗೂ ಆಗ್ಬೋದು, ಚಿಕ್ಕವರಿಗೂ ಆಗ್ಬೋದು, ಯಾವ ಹೊತ್ತಿನಲ್ಲಿಯೂ ಆಡಬಹುದು. ಅವರವರಿಗೆ ಆಸಕ್ತಿ ಇದ್ದರೆ ಯಾವ ಹೊತ್ತಿನಲ್ಲಿ ಆಡುವಂಥ ವ್ಯವಸ್ಥೆಯನ್ನು ಶ್ರೀಯುತ ರಾಜಿಕ್ ಅವರು ಮಾಡಿದ್ದಾರೆ. ಅವರ ಈ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಯಶಸ್ಸು ಕೊಡಲಿ. ಯಾವುದಾದರೂ ಅವರಿಗೆ ನಕಾರಾತ್ಮಕ ಶಕ್ತಿಗಳಿದ್ದರೆ ಅದೆಲ್ಲ ದೂರ ಹೋಗಿ ಸಕಾರಾತ್ಮಕ ಶಕ್ತಿಗಳು ಅವರಿಗೆ ಒದಗಿ ಬಂದು ಮುಂದಿನ ದಿವಸಗಳಲ್ಲಿ ಯಶಸ್ವಿಯಾಗಿ ಇದನ್ನು ಮುಂದುವರಿಸಿ 5 ವರ್ಷ ಕಳೆದ ನಂತರ ಒಂದು ದೊಡ್ಡ ರೀತಿಯ ಒಂದು ಕಾರ್ಯಕ್ರಮವನ್ನು ಇದೇ ಗ್ರೌಂಡ್ನಲ್ಲಿ ಅವರು ಮಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ವಿರಾಮ ಹಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿನಂದನೆ ವಹಿಸಿರ್ತಕ್ಕಂಥವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತು ಅಧ್ಯಕ್ಷೀಯ ಸ್ಥಾನದಿಂದ. ರಾಯಲ್ ಪ್ಲೇ ಸ್ಮಾರ್ಟ್ ಈ ಒಂದು ಇಡಿಕಿದು ಮತ್ತು ವಿಟ್ಲಮುಡ್ನೂರಿನ ಗಡಿಭಾಗದಲ್ಲಿ ಒಂದು ಸಂಭ್ರಮದ ಕಾರ್ಯಕ್ರಮ. ಎಷ್ಟು ಜನ ಸಭಾವೇದಿಕೆಯ ಮುಂಭಾಗದಲ್ಲಿದ್ದಾರೆ ಎಂಬುದು ವಿಚಾರ ಅಲ್ಲ, ಅದರ ಕಾರ್ಯಕ್ರಮ ಅಂತೂ ಭಾಳ ಸಂಭ್ರಮದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳಾಗಿ ಭಾಗವಹಿಸಿ ಈಗಾಗಲೇ UT ಖಾದರ್ ಅವರು ಇದನ್ನು ಉದ್ಘಾಟನೆ ಮಾಡಿ ನಿರ್ಗಮಿಸಿದ್ದಾರೆ. ನಮ್ಮ ಕ್ಷೇತ್ರದ ಶಾಸಕರಾದಂಥ ಅಶೋಕ್ ಕುಮಾರ್ ಅವರು ಕೂಡ ಮಾತಾಡಿ ಹೋಗಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂತ ಫಿಲೋಮಿನಾ ಕಾಲೇಜಿನ PU ವಿಭಾಗದ ಫ್ರಾನ್ಸ್ವಾಲರಾದಂಥ ಗೌರವಾನ್ವಿತ ರೆವರೆಂಡ್ ಫಾದರ್ ಅಶೋಕ್ ರಂಜಾನ್ ಕ್ರಾಸ್ತಾರ್ ಅವರಿದ್ದಾರೆ. ಬಹುಶಃ ಕ್ರೀಡಾಪಟುಗಳು ಹಜಾಜ್ ಸಮೂಹ ಸಂಸ್ಥೆಯಲ್ಲಿ ಭಾಳಷ್ಟು ವಿಶೇಷವಾದಂಥ ಕೆಲಸವನ್ನು ಮಾಡಿದಂಥ ನಮ್ಮೆಲ್ಲರಾದಂಥ ಹಾಜಿ ಮೊಹಮ್ಮದ್ ಹನೀಫ್ರವರಿದ್ದಾರೆ, ಸ್ನೇಹಿತರಾದಂಥ ರಶೀದ್ ವಿಟ್ಲಾರವರಿದ್ದಾರೆ, ಅಸ್ರಫ್ರವರಿದ್ದಾರೆ, ಪ್ರವೀಣ್ರವರಿದ್ದಾರೆ, ಸುಶಾಂತ್ರವರಿದ್ದಾರೆ, ಸುಧಾಕರ್ ಅವರಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದಂಥ ಸ್ನೇಹಿತರಾದಂಥ ರಾಜಿಕ್ರವರು ಕೂಡ ಇದ್ದಾರೆ. ಭಾಳಷ್ಟು ಸಂತೋಷ ಆಗುವಂಥ ಒಂದು ಕಾರ್ಯಕ್ರಮ. ವಿಟ್ಲ ಮತ್ತು ಪುತ್ತೂರು ಪರಿಸರದಲ್ಲಿ ಎಲ್ಲಿಯೂ ಕೂಡ ಕಾಣದಂಥ ಒಂದು ವಿಶೇಷವಾದಂಥ ಕ್ರೀಡಾಂಗಣವನ್ನು ನಮ್ಮ ಸ್ನೇಹಿತರಾದಂಥ ರಾಜಿಕ್ರವರು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇವತ್ತು ರಾಜಿಕ್ರವರ ಬಗ್ಗೆ ನಾವು ಮಾತಾಡೋದಿದ್ದರೆ ಒಬ್ಬ ಶ್ರಮಜೀವಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ರಾಜಿಕ್ರವರು ಬೇರೆ ಬೇರೆ ವ್ಯವಹಾರಗಳನ್ನು ಮಾಡೋದ್ರ ಮುಖಾಂತರ ಮತ್ತು ಇದೀಗ ಬ್ಯಾಂಗ್ಳೂರಿನಲ್ಲಿ ವಸತಿ ಗೃಹಗಳನ್ನು ಕೂಡ ನಡೆಸುವಂಥ ಕಾರ್ಯಕ್ರಮದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಮೊನ್ನೆ ನಾನು ಅವರು ನಡೆಸುವಂಥ ವಸತಿ ಗೃಹಕ್ಕೆ ನಾನು ಹೋಗಿದ್ದೆ ಕಳೆದ 2 ವಾರಗಳ ಹಿಂದೆ. ನನಗೆ ಭಾಳಷ್ಟು ಸಂತೋಷ ಆಯಿತು ಮತ್ತು ಆಶ್ಚರ್ಯ ಆಯಿತು. ನಮ್ಮ ಸ್ನೇಹಿತರಾದಂಥ ರಾಜಿಕ್ರವರು ಬ್ಯಾಂಗ್ಳೂರಿನಲ್ಲಿ ಬಂದು ಈ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಿ ಬಹುಶಃ ಒಳ್ಳೆಯ ರೀತಿಯಲ್ಲಿ ಆ ಒಂದು ವಸತಿ ಗೃಹವನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ.
ಭಾಳಷ್ಟು ಆಕರ್ಷಕವಾಗಿ ಎಲ್ಲವನ್ನು ಕೂಡ ನಿಭಾಯಿಸೋದ್ರ ಮುಖಾಂತರ ಅವರಲ್ಲಿ ಕೂತುಕೊಂಡಾಗ ನನಗೆ ಭಾಳ ಸಂತೋಷ ಆಯಿತು. ಒಬ್ಬ ಯಜಮಾನನ ಥರ ಒಂದು ಓನರ್ ಆಗಿ ಕೂತುಕೊಳ್ಳುವಂಥ ಸಂದರ್ಭದಲ್ಲಿ ರಾಜಿಕ್ರವರು ಈ ಹಂತಕ್ಕೆ ಬಂದಿದ್ದಾರಲ್ಲ ಎಂಬ ರೀತಿಯ ಸಂತೋಷ ಖಂಡಿತವಾಗಿ ನನಗೆ ಆಯಿತು. ಅದೇ ರೀತಿ ಮೊನ್ನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿದಾಗ ಮತ್ತೆ ನನಗೆ ಆಶ್ಚರ್ಯ ಆಯಿತು. ಒಬ್ಬ ರಾಜಿಕ್ರವರು ಇವತ್ತು ರಾಜಿಕ್ರವರಿಗೆ ಈ ಒಂದು ಜಾಗದಲ್ಲಿ ಇಂಥ ಒಂದು ಕ್ರೀಡಾಂಗವನ್ನು ಮಾಡಬೇಕೆಂಬ ರೀತಿಯ ಆಲೋಚನೆ ಬಂತಲ್ಲ, ಅದು ಭಾಳಷ್ಟು ದೊಡ್ಡ ವಿಚಾರ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾಕೆಂತೇಳಿದರೆ ಯಾವುದಾದ್ರೂ ಒಂದು ವ್ಯವಹಾರವನ್ನು ಸ್ಥಾಪನೆ ಮಾಡುವಾಗ ಅದರಲ್ಲಿ ನನಗೆ ಆದಷ್ಟು ಬೇಗ ನಾನು ಎಷ್ಟು ಲಾಭ ಗಳಿಸ್ಬೋದು ಎಂಬ ರೀತಿ ಆಲೋಚನೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನನಗೆ ಎಷ್ಟು ಲಾಭ ಬರ್ತದೆ ಎಂಬ ವಿಚಾರದಲ್ಲಿ ದೊಡ್ಡ ಅವರು ಚಿಂತೆ ಮಾಡದೆ ಸಾರ್ವಜನಿಕರಿಗೆ, ಅದರಲ್ಲಿ ಕೂಡ ಯುವಕರಿಗೆ ಒಂದು ಪ್ರಯೋಜನ ಆಗುವಂಥ, ಎಲ್ಲರೂ ಕೂಡ ಆಕರ್ಷಣೆ ಆಗುವಂಥ ಒಂದು ರೀತಿಯ ಕ್ರೀಡಾಂಗವನ್ನು ಇವತ್ತು ರಾಜಿಕರಲ್ಲಿ ಸ್ಥಾಪನೆ ಮಾಡಿದ್ದಾರೆ ಎಂಬುದನ್ನು ಭಾಳ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ. ಏನೇ ಇರಲಿ, ಈ ಒಂದು ಕ್ರೀಡಾಂಗಣ ಹತ್ತಿರ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ಅಶೋಕ್ ಕುಮಾರ್ ಹೇಳಿದ ರೀತಿಯಲ್ಲಿ ಈ ಒಂದು ಕ್ರೀಡಾಂಗಣದ ಈ ಪ್ರದೇಶಕ್ಕೆ ಬಂದಾಗ ನಾವು ಬ್ಯಾಂಗ್ಳೂರಿಗೆ ಬಂದಿದ್ದೇವಾ, ಮೈಸೂರಲ್ಲಿದ್ದೇವಾ ಎಂಬ ರೀತಿಯ ಆಲೋಚನೆ ನಮ್ಮ ಖಂಡಿತವಾಗಿ ನಮ್ಮ ಮನಸ್ಸಲ್ಲಿ ಬರ್ತಾ ಇದೆ. ಆ ರೀತಿಯಲ್ಲಿ ಆಕರ್ಷಕವಾದಂಥ ಒಂದು ಕ್ರೀಡಾ ಮೈದಾನವನ್ನು ಇವರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಬಹುಶಃ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಶಾಸಕರು ಹೇಳಿದ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಇವತ್ತು ಕ್ರೀಡಾಪಟುಗಳು, ಅದು ಯಾರೇ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಅಥವಾ ಇನ್ನಿತರ ಯಾವುದೇ ರೀತಿಯ ಕ್ರೀಡಾಪಟುಗಳಿಗೆ ಒಂದು ಒಳ್ಳೆಯ ಆಕರ್ಷಕವಾದಂಥ ಕ್ರೀಡಾವನ್ನು ಒದಗಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಕೂಡ ಒಂದು ಜವಾಬ್ದಾರಿ ಇದೆ. ಏನಂತೇಳಿದರೆ ನಾವಿಲ್ಲಿ ಬಂದು ಆಡಬೇಕಾದಂಥ ಜವಾಬ್ದಾರಿ ಅಂತಲ್ಲ, ನಮ್ಮಿಂದ ಯಾವ ರೀತಿಯಲ್ಲಿ ಸಹಕಾರ ಮಾಡಲಿಕ್ಕೆ ಆಗ್ತದೆ ನಮ್ಮ ರಾಜಕೀಯರವರಿಗೆ ಆ ರೀತಿಯ ಸಹಕಾರ ಮಾಡೋದ್ರ ಮುಖಾಂತರ ಯಾರಾದರೂ ಯುವಕರು ಇವತ್ತು ಕ್ರೀಡೆಯನ್ನು ಸಂಘಟನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಕ್ರೀಡಾಂಗಣದ ಬಗ್ಗೆ ಅವರಿಗೆ ಮಾಹಿತಿ ಕೊಡೋದ್ರ ಮುಖಾಂತರ ಅವರನ್ನು ಇಲ್ಲಿಗೆ ಆಕರ್ಷಣೆ ಮಾಡುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪ್ರೇರೇಪಣೆ ಮಾಡಿ ರಾಜಿಕ್ರವರು ಇವತ್ತು ಸಮಾಜವನ್ನು ನಂಬಿ ಈ ಒಂದು ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಯಾರೂ ಸಂದರ್ಭದಲ್ಲಿ ಕೂಡ ಅವರಿಗೆ ನಿರಾಶೆ ಆಗದೆ ನಾನು ಇವತ್ತು ಪ್ರಾರಂಭ ಮಾಡಿದ್ದ ಈ ಒಂದು ವ್ಯವಸ್ಥೆ ಇದೆಯಲ್ಲ, ಇದು ಸಮಾಜಮುಖಿ ಆಗಿದೆ, ಇದು ನನಗೆ ಭಾಳ ಸಂತೋಷ ಆಗಿದೆ ಎಂಬ ರೀತಿಯ ಮನೋಭಾವನೆ ರಾಜಿಕರಲ್ಲಿ ಬರುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕಾದಂಥ ಅವಶ್ಯಕತೆ ಇದೆ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ರಾಜಿಕರವರಿಗೆ ನಾನೆಲ್ಲ ರೀತಿಯ ನಮ್ಮ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. ಯಾಕೆಂತೇಳಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೊಸ ಹೊಸ ಆಲೋಚನೆಗಳ ಮುಖಾಂತರ ಇವತ್ತು ಕ್ರೀಡಾಂಗಣ ಆಯಿತು, ಮತ್ತು ನಾಳೆ ಇನ್ನೊಂದು ವಿಚಾರ, ಮತ್ತೊಂದು ವಿಚಾರಗಳ ಅದನ್ನು ಅವರಿಗೆ ಒಂದು ರೀತಿಯ ಆಲೋಚನೆ ಬಂದು ಅದನ್ನು ಸ್ಥಾಪನೆ ಮಾಡುವಂಥ ರೀತಿಯ ಎಲ್ಲ ರೀತಿಯ ಶಕ್ತಿಯನ್ನು, ಸಾಮರ್ಥ್ಯವನ್ನು ಆ ಸರ್ವಶಕ್ತನಾದ ದೇವರವರಿಗೆ ಕೊಡಲಿ ಎಂಬ ಪ್ರಾರ್ಥನೆ ಮಾಡುತ್ತಾ ಒಂದು ಒಳ್ಳೆಯ ಕಾರ್ಯಕ್ರಮ ಭಾಳಷ್ಟು ನಿರೀಕ್ಷೆಯಿಂದ ಇವತ್ತು ಅವರು ಸ್ಪೀಕರನ್ನು ಆಹ್ವಾನ ಮಾಡಿದ್ದಾರೆ, ಇವತ್ತು ನಮ್ಮ ಶಾಸಕರು ಆಹ್ವಾನ ಮಾಡಿದ್ದಾರೆ. ನಮ್ಮೆಲ್ಲ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಮಾಡುವಂಥ ನಮ್ಮ ತಾಲೂಕಿನ ಎಲ್ಲ ಗಣ್ಯ ಅತಿಥಿಗಳನ್ನು ಬರಮಾಡಿಕೊಳ್ಳೋದ್ರ ಮುಖಾಂತರ ಅವರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಗೌರವ ಕೊಡಬೇಕೆಂಬ ಉದ್ದೇಶದಿಂದ ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಮತ್ತೊಮ್ಮೆ ಇವತ್ತು ರಾಜಿಕ್ರವರಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸುತ್ತಾ, ರಾಜಿಕ್ರವರ ತಂದೆ ಹಮೀದ್ರವರು ಕೂಡ ಒಬ್ಬ ಶ್ರಮಜೀವಿ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಸಮಾಜದಲ್ಲಿ ನಾವು ಏನಾದರೂ ಮಾಡಬೇಕು, ಸಮಾಜದಲ್ಲಿ ಸ್ವತಂತ್ರವಾಗಿ ನಾವು ಬದುಕಬೇಕು, ಸ್ವಾವಲಂಬಿಗಳಾಗಿ ಬದುಕಬೇಕು ರೀತಿಯ ಮನೋಭಾವನೆ ಇರುವಂಥ ಇವತ್ತು ಹಮೀದ್ರವರಿದ್ದಾರೆ. ಅವರಿಗೆ ಸರಿಯಾದ ತಂದೆಗೆ ತಕ್ಕ ಮಗನಾಗಿ ಇವತ್ತು ರಾಜಿಕ್ರವರು ಕೂಡ ಬೆಳೆದು ಬಂದಿದ್ದಾರೆ ಮಾತು ಈ ಸಂದರ್ಭದಲ್ಲಿ ಹೇಳುತ್ತಾ, ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವೇದಿಕೆಯಲ್ಲಿರುವಂಥ ಸ್ನೇಹಿತರಿಗೆ, ರಾಜಿಕ್ರವರಿಗೆ, ನಮ್ಮ ಶಾಕಿರ್ ಅವರಿದ್ದಾರೆ, ಅವರು ಹೇಳಿದರು ನನ್ನ ಗುರುಗಳು ಅಂತ ಹೇಳಿದರು ಮತ್ತು ಸ್ನೇಹಿತರು ಅಂತ ಹೇಳಿದರು. ಗುರುಗಳು ಮತ್ತು ಸ್ನೇಹಿತರು ಒಟ್ಟಿಗೆ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಾಗುವುದಿಲ್ಲ. ಏನೇ ಇರಲಿ ಕೂಡ ಅವರು ಶಾಕಿರ್ ಅವರು ಕೂಡ ಇದಕ್ಕೆ ಸಂಪೂರ್ಣವಾದ ಸಹಕಾರ ಮಾಡಿದ್ದಾರೆ. ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಶೋಕ್ ರಾಯನ್ ಕ್ರಾಸ್ತಾರ್ ಅವರಿಗೆ ಒಂದು ಸ್ಮರಣಿಕೆಯನ್ನು ಹಸ್ತಾಂತರ ಮಾಡಬೇಕು. ಅದೇ ರೀತಿ MS ಮೊಹಮ್ಮದ್ ರವರಿಗೆ ಒಂದು ಸ್ಮರಣಿಕೆಯನ್ನು ಹಸ್ತಾಂತರ ಮಾಡಬೇಕು. ತಮ್ಮ ಉಪಸ್ಥಿತಿ ನಿಜಕ್ಕೂ ಬಹಳಷ್ಟು ಯಶಸ್ಸನ್ನು ತಂದುಕೊಟ್ಟಿದೆ. MS ಮೊಹಮ್ಮದ್ ರವರಿಗೆ ಒಂದು ಸ್ಮರಣಿಕೆ. ಅದೇ ರೀತಿ ಇನ್ನೋರ್ವ ಸಮಾರಂಭದ ಮುಖ್ಯ ಅತಿಥಿ ಹಾಜಿ ಮೊಹಮ್ಮದ್ ಹನೀಫ್ ರವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ಹಸ್ತಾಂತರ ಮಾಡಬೇಕು. ರಾಜಿಕ್ರವರು ಅದೇ ರೀತಿ ರಶೀದ್ ವಿಟ್ಲರವರಿಗೆ ಒಂದು ಸ್ಮರಣಿಕೆಯನ್ನು ಹಸ್ತಾಂತರ ಮಾಡಬೇಕು. VKM ಅಶ್ರಫ್ ರವರಿಗೆ ಒಂದು ಹಸ್ತಾಂತರ ಮಾಡಬೇಕು, ಒಂದು ಸ್ಮರಣಿಕೆ. ಅದೇ ರೀತಿ ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೆ ಸಂಸ್ಥೆಯ MD ಮಾಲಕರು, ದೂರದೃಷ್ಟಿತ್ವದ ಚಿಂತಕ ರಾಜಿಕ್ರವರು,
ಪ್ರವೀಣ್ ಕುಮಾರ್ ಶೆಟ್ಟಿ, ಅದೇ ರೀತಿ ಸುಧಾಕರ್ ಶೆಟ್ಟಿ, ಸುಶಾಂತ್ ಶೆಟ್ಟಿ, ಮೋಹನ್ ಭಟ್. ಎಲ್ರಿಗೂ ಕೂಡ ಅವರು ನಮ್ಮವರು, ಇವರು ನಮ್ಮವರು, ಇಲ್ಲಿ ಎಲ್ಲರೂ ನಮ್ಮವರೇ, ಎಲ್ಲರೂ ನಿಮ್ಮವರೇ, ಎಲ್ಲರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ಹಸ್ತಾಂತರ ಮಾಡ್ತಾ ಇದ್ದೇವೆ. ಅದೇ ರೀತಿ ಅಬೂಬಕರ್ ಪುತ್ತು, ನಮ್ಮ ಸಮಾರಂಭದ ಓರ್ವ ಕ್ರಿಯಾಶೀಲ ವ್ಯಕ್ತಿತ್ವ, ಯಾವುದೇ ವೇದಿಕೆ ಹಂಚಿಕೊಳ್ಳದವರು. ಅಬೂಬಕರ್ ಪುತ್ತು ಸುಧಾಕರ್ ಶೆಟ್ಟಿ ಅವರಿಗೊಂದು ಸ್ಮರಣಿಕೆ ಹಸ್ತಾಂತರ ಮಾಡಬೇಕು. ಶಾಕಿರ್ ಅಲಕೆ ಮಜಲ್, ಈ ಕಾರ್ಯಕ್ರಮದಲ್ಲಿ ನಾಗಾಲೋಟ ಹೊಡೆದ ಇನ್ನೊಬ್ಬ ವ್ಯಕ್ತಿ ಶಾಕಿರ್ ಅವರು. ಶಾಕಿರ್ ಅವರಿಗೊಂದು ಸ್ಮರಣಿಕೆಯನ್ನು ಹಸ್ತಾಂತರ ಮಾಡಬೇಕು. ಸುಧಾಕರ್ ಶೆಟ್ಟಿ ಅವರಿಗೆ ಎಲ್ಲ ಅತಿಥಿಗಳನ್ನು ನೆನಪಿಸುವಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ. ಪುತ್ತಾಕರ್ ಅವರಿಗೆ ರಾಜಿಕರ್ ಅವರು ಹಸ್ತಾಂತರ ಮಾಡಿ. ಪುತ್ತಾಕ ಸುಶಾಂತ್ ಶೆಟ್ಟಿ ಅವರಿಗೆ, ಪುತ್ತಾಕರ್ ಅವರಿಗೆ, ಶಾಕಿರ್ ಅವರಿಗೆ, ಶಾಕಿರ್ ಅವರಿಗೆ ಒಂದು ಹಸ್ತಾಂತರ ಮಾಡಬೇಕು. ಮೂಲ ರೂವಾರಿ ಅವರೇ, ಇನ್ನೊಬ್ಬರು ಸಿನಾನ್ ಇದ್ದಾರೆ, ಸಿನಾನ್ ಅಲಿಕೆ ಈ ಒಂದು ಸುಸಜ್ಜಿತವಾದಂಥ ಒಂದು ಕ್ರೀಡಾಂಗಣವನ್ನು ತನ್ನ ಪರಿಕಲ್ಪನೆಯ ಮುಖಾಂತರ ಯಾವ ರೀತಿ ಸಜ್ಜುಗೊಳಿಸ್ತಾರೆ ಇಂಜಿನಿಯರ್ ಸಿನಾನ್. ದಯವಿಟ್ಟು ವೇದಿಕೆಗೆ ಬಂದು ಒಂದು ಸ್ಮರಣಿಕೆಯನ್ನು ಪಡ್ಕೋಬೇಕು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ಈ ಒಂದು ಸುಂದರ ಸಮಾರಂಭದಲ್ಲಿ ಭಾಗವಹಿಸಿ ಎಲ್ಲ ಗಣ್ಯರಿಗೂ ಕೂಡ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಇದೀಗ ಸಿನಾನ್ರವರು ಸುಸಜ್ಜಿತವಾದಂಥ ಕ್ರೀಡಾಂಗಣವನ್ನು ಸಜ್ಜುಗೊಳಿಸುವಲ್ಲಿ ಬಹಳಷ್ಟು ಶ್ರಮಪಟ್ಟವರು ಯುವ ಇಂಜಿನಿಯರ್, ಗಡ್ಡದಾರಿ ಯುವಕ. ಗಡ್ಡ ಇಲ್ಲದ ಮೋರೆ, ದುಡ್ಡು ಹಾಕದ ಚೀಲ, ಮಕ್ಕಳಿಲ್ಲದ ಮನೆ, ಇವು ಮೂರು ಅಡ್ಡಕ್ಕೂ ಬೇಡ ಸರ್ವಜ್ಞ ಎಂಬಂತೆ ಸುಂದರವಾದಂಥ ಮುಖದಲ್ಲಿ ಗಡ್ಡದಾರಿ ಯುವಕ ಸಿನಾನ್ರವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ಹಸ್ತಾಂತರ ಮಾಡ್ತಾ ಇದ್ದೇವೆ. ಗೌತಮಜರ್ ಅವರಿಗೆ ಸಂಸ್ಥೆಯ ಮಾಲಕರಾಗಿರ್ತಕ್ಕಂತಹ ರಾಜಿಕರವರು ಕಿರುಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ.